ಸೊ ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾನು ಇವತ್ತು ನಿಮಗೆ ಈ ಆಟೋಮೆಟಿಕ್ ಹ್ಯಾಂಡ್ ಮಷೀನನ್ನು ಹೇಗೆ ಯೂಸ್ ಮಾಡೋದು ಎಂಬುದನ್ನು ಹೇಳ್ಕೊಡ್ತೀನಿ. ಸೊ ನೋಡೋದಕ್ಕೆ ಎಷ್ಟು ಕ್ಯೂಟ್ ಆಗಿದೆ ನೋಡ್ಬೋದು. ಯೂಸ್ ಮಾಡೋದು ಕೂಡ ತುಂಬ ಈಸಿಯಾಗಿದೆ. ಮತ್ತು ನೀವು ನಿಮ್ಮ ದೊಡ್ಡ ಮಷಿನ್ ಯೂಸ್ ಮಾಡೋದಕ್ಕಿಂತ ಇದು ಸುಲಭ. ನಿಮಗೆ ಏನಾದರೂ ನಿಮ್ಮ ಕ್ಲೋತ್ಸ್ ಸಣ್ಣ ಪುಟ್ಟ ರಿಪೇರ್ ಮಾಡೋದಿದ್ದರೆ ಈ ಮಷಿನ್ ತುಂಬ ಹೆಲ್ಪ್ಫುಲ್ ಆಗಿದೆ. ನೀವು ಇದನ್ನು ಎಲ್ಲಿ ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು. ನೀವು ನಿಮ್ಮ ಜೊತೆ ಕ್ಯಾರಿ ಮಾಡೋದಕ್ಕೆ ಕೂಡ ಇದು ತುಂಬ ಈಸಿಯಾಗಿದೆ. ಸೊ ನೋಡೋಣ ಹೇಗೆ ಯೂಸ್ ಮಾಡಬೇಕೆಂಬುದನ್ನು. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡಿ. ಸೊ ನೋಡೋಣ ಹೇಗೆ. ಸೊ ಫಸ್ಟ್ ನಿಮಗೆ ಈ ಮಷಿನ್ ಪಾರ್ಟ್ಸ್ ಬಗ್ಗೆ ಗೊತ್ತಿರಬೇಕು. ಸೊ ಇದು ಬಂದುಬಿಟ್ಟು ಇಲ್ಲಿ ಬಾಬಿನನ್ನು ನೀವು ಹಾಕ್ಬೋದು. ಇಲ್ಲಿ ಟೆನ್ಷನನ್ನು ನೀವು ಫಿಕ್ಸ್ ಮಾಡ್ಬೋದು. ಸೊ ರೈಟ್ ಮತ್ತು ಲೆಫ್ಟ್ ಮೂವ್ ಮಾಡಿದಾಗ ನಿಮ್ಮ ಸ್ಟಿಚಸ್ ಟೈಟ್ ಅಥವಾ ಲೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಫಾಸ್ಟ್ರಿಂಗ್ ಪ್ಲೇಟ್ ಇದೆ. ಇಲ್ಲಿ ನೀಡಲ್ ಇದೆ, ನೀವು ನೀಡಲನ್ನು ರಿಪ್ಲೇಸ್ ಮಾಡ್ಬೋದು. ಮತ್ತು ಇಲ್ಲಿ ಸ್ಕ್ರೂ ಇದೆ. ಹಾಗೆ ಸೊ ಇದು ನೀಡಲ್ ಆರ್ಮ್. ಫಸ್ಟ್ ನಾವು ಇದಕ್ಕೆ ಬಾಬಿನನ್ನು ಹಾಕೋಣ. ಸೊ ಇದರ ಜೊತೆ ಏನೇನು ಕೊಟ್ಟಿದ್ದಾರೆ ನೋಡ್ಬೋದು. ಮೊದಲು ಇಲ್ಲಿ ನಿಮಗೆ ನೀವು ದೊಡ್ಡದಾದ ರೀಲನ್ನು ಯೂಸ್ ಮಾಡ್ತಿದ್ರೆ ಇದರಲ್ಲಿ ಹಾಕಿ ಯೂಸ್ ಮಾಡ್ಬೋದು ಈ ಥರ. ಓಕೆ. ಸೊ ನೆಕ್ಸ್ಟು ಇದ್ರ ಜೊತೆ ಬಾಬಿನ್ ಕೊಟ್ಟಿದ್ದಾರೆ, ಒಂದು ಎಕ್ಸ್ಟ್ರಾ ಬಾಬಿನ್ ಇದೆ. ಹಾಗೆ ನೀಡಲ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಥ್ರೆಡನ್ನು ಈಸಿಯಾಗಿ ಹಾಕೋದಕ್ಕೆ ಇದು ಥ್ರೆಡರ್ ಕೊಟ್ಟಿದ್ದಾರೆ. ಸೊ ಇದನ್ನು ಯೂಸ್ ಮಾಡಿ ನೀವು ಥ್ರೆಡನ್ನು ಈಸಿಯಾಗಿ ಹಾಕ್ಬೋದು. ಸೊ ಫಸ್ಟ್ ನಿಮಗೆ ಬಾಬಿನನ್ನು ಹಾಕಿ ತೋರಿಸ್ತೀನಿ. ಇಲ್ಲಿ ಫಸ್ಟ್ ಈ ಥರ ಈ ಬಾಬಿನನ್ನು ಫಿಕ್ಸ್ ಮಾಡಿ ಇದನ್ನು ಲಾಕ್ ಮಾಡಿ. ಓಕೆ. ನಂತರ ಥ್ರೆಡನ್ನು ಈ ಹೋಲಲ್ಲಿ ಹಾಕಬೇಕು. ಓಕೆ. ನಂತರ ಇಲ್ಲಿ ಟೆನ್ಷನ್ ಕಂಟ್ರೋಲರ್ ಅಂತೆಲ್ಲ ಇದನ್ನು ಇಲ್ಲಿ ಚೆನ್ನಾಗಿ ಫಿಕ್ಸ್ ಮಾಡಬೇಕು. ಅದಾದ ನಂತರ ಈ ನೀಡಲಲ್ಲಿ ಥ್ರೆಡನ್ನು ಹಾಕಬೇಕು. ಇವಾಗ ಇದನ್ನು ಯೂಸ್ ಮಾಡ್ತೀನಿ. ಸೊ ಇವಾಗ ಥ್ರೆಡನ್ನು ನೀವು ಇದರಿಂದ ಈಸಿಯಾಗಿ ನೀಡಲಲ್ಲಿ ಹಾಕ್ಬೋದು. ಸೊ ಇವಾಗ ನೀಡಲಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ನಿಮ್ಮ ಕ್ಲೋತನ್ನು ಈ ಪ್ಲೇಟ್ ಮಧ್ಯದಲ್ಲಿ ಇಡಬೇಕು. ಓಕೆ. ಇದಾದ ನಂತರ ನೀವು ಸ್ಟಿಚಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಚೆನ್ನಾಗಿ ಪ್ರೆಸ್ ಮಾಡಬೇಕು. ನಿಮ್ಮ ಕ್ಲೋತನ್ನು ಇನ್ನೊಂದು ಕೈಯಲ್ಲಿ ಹಿಡಿಬೇಕು. ಇದನ್ನು ಪ್ರೆಸ್ ಮಾಡ್ತಾ ಹೋಗಬೇಕು, ಸ್ಟಿಚ್ ಆಗುತ್ತಾ ಹೋಗುತ್ತೆ. ಸೊ ನೋಡಿ ಇವಾಗ ಸ್ಟಿಚ್ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಸ್ಟಿಚ್ ಆಗಿದೆ. ಸೊ ಇದೇ ಥರ ನೀವು ಕೂಡ ಟ್ರೈ ಮಾಡ್ಬೋದು. ತುಂಬ ಹೆಲ್ಪ್ಫುಲ್ ಆಗಿದೆ ಮಷಿನ್. ದೊಡ್ಡ ಮಷಿನ್ಗಿನ ಚೆನ್ನಾಗಿ ಸ್ಮೂತಾಗಿ ವರ್ಕ್ ಆಗುತ್ತೆ. ಯೂಸ್ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಸೊ ಇಲ್ಲಿ ಹಿಂದ್ಗಡೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದು ಸ್ಟಿಚ್ ಆದ ನಂತರ ನೀವು ಥ್ರೆಡನ್ನು ಕಟ್ ಮಾಡಬೇಕು. ಸೊ ಈ ಥರ ಕಟ್ ಮಾಡಿ ನಂತರ ಇದಕ್ಕೆ ಲಾಕ್ ಮಾಡಬೇಕು. ಆ ಲಾಕ್ ಮಾಡಬೇಕಂದ್ರೆ ಈ ಥರ ಇನ್ನೊಂದು ಸಲ ಪ್ರೆಸ್ ಮಾಡಿ ಬಿಡಬೇಕು. ಇಲ್ಲ ಅಂದರೆ ನೀವು ಇಲ್ಲಿವರೆಗೂ ಸ್ಟಿಚ್. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ನೀಟಾಗಿ ಸ್ಟಿಚ್ ಆಗಿದೆ. ಇದೇ ಥರ ನೀವು ಕೂಡ ಸ್ಟಿಚ್ ಮಾಡಿ ನೋಡಿ. ತುಂಬ ಚೆನ್ನಾಗಿದೆ ಮಷಿನ್ನು. ನೋಡೋದಕ್ಕೆ ಎಷ್ಟು ಚಿಕ್ಕದಾಗಿದೆ, ವರ್ಕ್ ಕೂಡ ಚೆನ್ನಾಗಿ ಮಾಡುತ್ತೆ. ನೀವು ಕೂಡ ಪರ್ಚೇಸ್ ಮಾಡಿ ಇದನ್ನು ಯೂಸ್ ಮಾಡಿ ನೋಡಿ ಹೇಗಿದೆ ಅಂತ.
ನನಗಂತೂ ತುಂಬ ಇಷ್ಟ ಆಗಿದೆ. ನೀವು ಕೂಡ ಯೂಸ್ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.